ನಂಗಂತೂ ಅರ್ಥನೇ ಆಗಲ್ಲಪ್ಪ. ನಿಮ್ಗೆಲ್ಲ ಅಮ್ಮ ಇಲ್ಲ ಓಕೆ, ಆದ್ರೆ ಹೆಣ್ಣಿಲ್ದಿರೋ ಮನೆ ಅಂತ ಹೇಗೆ ಹೇಳ್ತಾರೆ? ಅಲ್ಲ, ನಿಮ್ಮ ಅಣ್ಣಂದ್ರಿಗೆಲ್ಲ ಮದ್ವೆ ಆದ್ರೆ ಮುಂದೆ ಈ ಮನೆಗೂ ಹೆಣ್ಮಕ್ಳು ಬರ್ತಾರೆ ಅನ್ನೋದು ಅರ್ಥ ಆಗಲ್ವಾ ಅವ್ರಿಗೆ? ಹಾಗೇನಿಲ್ಲ ಅದ್ಗೆ, ನಮ್ಮಮ್ಮ ಹೋದ್ಮೇಲೆ ಅಪ್ಪ ಇನ್ನೊಂದು ಮದುವೆ ಆಗಿದ್ರಂತೆ. ಓ, ಆಮೇಲೆ ಏನಾಯ್ತು? ಸ್ವಲ್ಪ ದಿನ ಆದ್ಮೇಲೆ ಅವರು ಮನೆ ಬಿಟ್ಟು ಹೋದ್ರಂತೆ. ಯಾಕೆ ಅಂತ ನಿಂಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ, ಆದ್ರೆ ನಮ್ಮ ಅಮ್ಮನ ಕೊಂದಿದ್ದು ನಮ್ಮ ಅಪ್ಪನೇ ಅಂತ ಜೈಲ್ಗೆ ಹಾಕಿದ್ರು. ಆಮೇಲೆ ಅಪ್ಪ ರಿಲೀಸ್ ಆಗಿ ಬಂದ್ಮೇಲೆನೆ ಇನ್ನೊಂದು ಮದ್ವೆ ಆಗಿದ್ದು ಅಂತ ಹೇಳಿದ್ರು. ಅವರು ಈ ಮನೆ ಬಿಟ್ಟೋದ್ಮೇಲೆ ಈ ಜನ ಈ ಮನೆ ನೋಡೋ ದೃಷ್ಟಿನೇ ಬದಲಾಯ್ತು. ಅಲ್ಲ, ನಿಮ್ಮಪ್ಪ ನಿಜವಾಗ್ಲೂ ಕೊಲೆ ಮಾಡಿ ಜೈಲ್ಗೆ ಹೋಗಿದ್ರಾ? ಇದನ್ನ ಹರಿಯಣ್ಣ ನಿಮ್ಮ ಹತ್ರ ಹೇಳಿಲ್ವಾ? ಅಯ್ಯೋ, ನಾನೇ ಹೇಳ್ಬಿಟ್ಟು ತಪ್ಪು ಮಾಡ್ಬಿಟ್ನಲ್ಲ. ಅದ್ಗೆ ನೀವು ಗಾಬರಿ ಆಗೋಕ್ ಹೋಗ್ಬಿಡಿ. ಇದ್ರಲ್ಲಿ ಎಷ್ಟು ನಿಜನೋ ಎಷ್ಟು ಸುಳ್ಳೋ ನನಗೆ ಗೊತ್ತಿಲ್ಲ. ಜನ ಬಾಯಿಗೆ ಬಂದಂಗೆ ಮಾತಾಡ್ಕೋತಾರೆ. ಜನರ ಬಗ್ಗೆ ನಿಮ್ಗೆ ಹೊಸದಾಗಿ ಹೇಳ್ಬೇಕಾ? ಮೋಸ್ಟ್ಲಿ ಹರಿಯಣ್ಣ ಈ ವಿಷಯನೆಲ್ಲ ನಿಮ್ಗೆ ಹೇಳಿದ್ರೆ ನೀವು ಗಾಬರಿ ಆಗ್ತೀರಾ ಅಂತಾನೆ ಹೇಳಿಲ್ಲ ಅನ್ಸುತ್ತೆ. ಅಯ್ಯೋ ಅದ್ಗೆ ನೀವು ಗಾಬರಿ ಆಗ್ಬೇಡಿ. ನಾವು ಇವತ್ತಿನವರೆಗೂ ಯಾರಿಗೂ ಕೆಟ್ಟದ್ ಮಾಡಿಲ್ಲ. ನಮ್ಮನ್ನ ಇಷ್ಟಿನ ದಿನ ನೀವೇ ನೋಡ್ತಾ ಇದ್ದೀರಲ್ವಾ? ಏನು ಇಬ್ರು ಹೊರಗಡೆ ಕುತ್ಕೊಂಡು ಏನ್ ಮಾಡ್ತಿದ್ರ? ಅಣ್ಣ, ಅದು ಇವತ್ತು ನೀವು ಹೇಳಿದ ಕಡೆ ನಾವು ಇಂಟರ್ವ್ಯೂಗೆ ಹೋಗಿದ್ವಿ. ಸಡನ್ ಆಗಿ ಇಂಟರ್ವ್ಯೂ ನಡೆಯಲ್ಲ ಅಂತ ಹೇಳ್ಬಿಟ್ರು. ಹೇಗೋ ನಿಮ್ಗೆ ಗೊತ್ತಿರೋರೆ ಅಲ್ವಾ, ಮತ್ತೆ ಯಾವಾಗ ಕರೀತಾರೆ ಅಂತ ಒಂದ್ ಸ್ವಲ್ಪ ಕೇಳ್ಬಿಟ್ಟು ಹೇಳ್ತೀರಾ ಅಣ್ಣ? ಹೇಗೋ ನನಗೊಂದು ಕೆಲಸ ಸಿಕ್ಕಿದ್ರೆ ಸಾಕು. ಖಾಲಿ ಇರೋದಕ್ಕೆ ಆಗ್ತಾ ಇಲ್ಲ ಅಣ್ಣ. ನಿಮ್ಮ ಕಂಪ್ನಿಲಾದ್ರೂ ಓಕೆ, ಟ್ರೈನಿಯಾಗಾದ್ರೂ ಸೇರಿಸ್ಕೊಳ್ಳಿ. ಸ್ವಲ್ಪ ಕೇಳಿ ನೋಡ್ತೀರಾ? ಅಣ್ಣ, ನಿನ್ನೆ ಕೇಳಿದ್ದು, ನಂಗೆ ಒಂದ್ ಕೆಲಸ ಕೊಡಿಸ್ತೀರಾ ಪ್ಲೀಸ್? ನನ್ನ ಜೊತೆ ಸ್ವಲ್ಪ ಬರ್ತೀಯಮ್ಮ? ಎಲ್ಲಿಗಣ? ಬಾ, ನಾನು ಹೇಳ್ತೀನಿ. ಮೈ, ಮನೆ ಕಡೆ ನೋಡ್ಕೊ. ಒಂದ್ ನಿಮಿಷ. ಅಣ್ಣ, ಮನೆ ಹತ್ರನೇ ಬಂದ್ಬಿಡಿ. ಆಮೇಲೆ ಇಲ್ಲೇ ವಾಪಸ್ ಕರ್ಕೊಂಡ್ ಬಂದ್ಬಿಟ್ರಾಯ್ತು. ಸರಿ, ಬೇಗ ಬಾ. ಆಟೋಗೆ ಹೇಳಿದ್ದೀನಿ, ಬರ್ತಾ ಇದ್ದಾರೆ. ಮೈ, ಅಣ್ಣ, ಇದೇನಾ ನೀವು ವರ್ಕ್ ಮಾಡ್ತಿರೋ ನ್ಯೂ ಪ್ರಾಜೆಕ್ಟ್? ಹಾಮ್ಮ, ಬಾ. ಹುಷಾರು. ಅಣ್ಣ, ಫಸ್ಟ್ ಫ್ಲೋರ್ ಹೋಗಿ ನೋಡ್ಬೋದಾ? ಅಣ್ಣ,
ಬಿಲ್ಡಿಂಗ್ ಡಿಸೈನ್ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಆದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನೀವು ಒಬ್ಬರೇ ಹ್ಯಾಂಡಲ್ ಮಾಡ್ತಿದ್ದೀರಾ, ಒಬ್ರು ಅಸಿಸ್ಟೆಂಟ್ ಇಟ್ಕೋಬೇಕಲ್ವಾ? ಅಣ್ಣ, ನಂಗೂ ಇದೇ ತರ ದೊಡ್ಡ ದೊಡ್ಡ ಬಂಗ್ಲೆಗಳು, ವಿಲ್ಲಾಸ್, ಅಪಾರ್ಟ್ಮೆಂಟು ಅದೆಲ್ಲ ಕಟ್ಬೇಕು ಅನ್ನೋ ಕನ್ಸಿದೆ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಕೇಳಲ್ಲ ಅಣ್ಣ? ಅಣ್ಣ, ನಿಮ್ಮ ಪ್ರಾಜೆಕ್ಟಲ್ಲಿ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಬೋದಾ? ಸದ್ಯಕ್ಕೆ ಪೇಮೆಂಟ್ ಎಲ್ಲ ಏನು ಕೊಡೋದು ಬೇಡ ಅಣ್ಣ. ನೀವು ನಿಮ್ಮ ಡಿಸೈನ್ಸ್ ಎಲ್ಲ ತೋರಿಸಿ, ಏನಾದರೂ ಸ್ಕ್ರ್ಯಾಚ್ ವರ್ಕ್ ಇದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನನಗೂ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ದಂಗೆ ಆಗತ್ತಲ್ವಾ, ಅದಕ್ಕೆ. ಇಂಟರ್ವ್ಯೂ ನಡೆದಿಲ್ಲ ಅಂತ ಬೇಜಾರಲ್ಲಿದೆ, ಆದರೆ ಈಗ ನಿಮ್ಮ ಬಿಲ್ಡಿಂಗ್ ಡಿಸೈನ್ ನೋಡ್ತಿದ್ದಂಗೆ ಇಲ್ಲೇ ಇದ್ಬಿಡ್ಬೇಕು ಅನಿಸ್ತಿದೆ. ಯಾಕಣ್ಣ, ನಾನು ಕೇಳಿದಕ್ಕೇನಾದರೂ ಬೇಜಾರಾಯ್ತಾ? ಅಯ್ಯೋ ಇಲ್ಲಮ್ಮ. ಮತ್ತೆ ಯಾಕೋ ಒಂಥರ ಇದ್ದೀರಾ? ಒಂದ್ ನಿಮಿಷ ಬಾಮ್ಮ. ಹೇಳಿ ಅಣ್ಣ. ಅದು ಅದೇನಂದ್ರೆ ನೋಡಮ್ಮ, ನೀನ್ ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಇವತ್ ನಿನಗೆ ಸತ್ಯ ಹೇಳಲೇಬೇಕು ಅಂತ ನಾನು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಹರಿ ನನ್ನ ಬಗ್ಗೆ ನಿನ್ನ ಹತ್ರ ಏನ್ ಹೇಳಿದಾನೋ ಗೊತ್ತಿಲ್ಲ. ನೀನ್ ಅನ್ಕೊಂಡ ಹಾಗೆ ನಾನು ಆರ್ಕಿಟೆಕ್ಟ್ ಏನಲ್ಲಮ್ಮ. ನಾನೊಬ್ಬ ಸಾಮಾನ್ಯ ಮೇಸ್ತ್ರಿ ಅಷ್ಟೇ. ಅಂದಾಗೆ ನಿಮ್ಗೆ ಬೆಂಗಳೂರಲ್ಲಿ ದೊಡ್ಡ ಇಂಜಿನಿಯರ್ ಯಾರಾದ್ರೂ ಗೊತ್ತಾ? ಬಿಗ್ ಇಂಜಿನಿಯರ್. ಹೌದಾ? ಆಲ್ಮೋಸ್ಟ್ ಬೆಂಗಳೂರಲ್ಲಿರೋ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ನಮ್ಮಣ್ಣನೇ ಕಟ್ಟಿರೋದು. ನನಗೆ ಕ್ಷಮಿಸ್ಬಿಡಮ್ಮ, ನಿನ್ನ ಹತ್ರ ಸುಳ್ಳು ಹೇಳೋದಕ್ಕೆ ನನಗೆ ಮನ್ಸಾಗ್ಲಿಲ್ಲ. ಮತ್ತೆ ಹರಿ ಅವರು ನೀವು ಹೇಳಿದ್ರಿ ಅಂತ ನನ್ನ ಇಂಟರ್ವ್ಯೂಗೆ. ಅದು ಕೂಡ ಸುಳ್ಳಮ್ಮ. ನನ್ಗಾತರ ಯಾವ ಆಫೀಸು ಗೊತ್ತಿಲ್ಲ. ನೀನ್ ನನ್ನ ಹತ್ರ ಬಂದು ಕೆಲಸ ಕೇಳ್ದಾಗ್ಲೆ ಹರಿ ನನ್ನ ಕೆಲ್ಸದ ಬಗ್ಗೆ ನಿನ್ನ ಹತ್ರ ಸುಳ್ಳು ಹೇಳಿದ್ದಾನೆ ಅಂತ ನನಗೆ ಗೊತ್ತಾಗಿದ್ದು. ಆ ಟೈಮಲ್ಲಿ ನಿಜ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲಮ್ಮ. ಬೆಂಕಿನ ತಲೆ ಮೇಲೆ ಇಟ್ಕೊಂಡು ತುಂಬಾ ಹೊತ್ತು ನಿಲ್ಲೋದಕ್ಕಾಗಲ್ಲ ಅಲ್ವಾ? ನೀನು ನಮ್ಮನೆ ಮಹಾಲಕ್ಷ್ಮಿ, ನಿನಗೆ ಮುಖ ತೋರಿಸ್ತಾ ಇರೋ ಪರಿಸ್ಥಿತಿ ನನಗೆ ಬರಬಾರ್ದಮ್ಮ. ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡ್ಬಂದು ಸತ್ಯ ಹೇಳಬೇಕು ಅಂತ ನಿರ್ಧಾರ ಮಾಡಿದೆ. ನನ್ನ ಸ್ಕೂಲು ಕೂಡ ಸರಿಯಾಗಿ ಹೋಗಿಲ್ಲಮ್ಮ. ಚಿಕ್ಕ ವಯಸ್ಸಿಂದ ಗಾರೆ ಕೆಲಸ ಮಾಡಿ ಮಾಡಿ ಈಗ ಮೇಸ್ತ್ರಿ ಆಗಿದ್ದೀನಿ. ನಾನು ನೀನ್ ತಿಳ್ಕೊಂಡಿರೋ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಯ್ಯೋ ಅಣ್ಣ, ಪ್ಲೀಸ್. ಹರಿ ಯಾಕೆ ಸುಳ್ಳು ಹೇಳದ್ನೋ ಏನೋ ನನಗೆ ಗೊತ್ತಿಲ್ಲಮ್ಮ. ಆದ್ರೆ ಅವನು ಒಳ್ಳೆ ಹುಡುಗನೇ. ಚಿಕ್ಕ ವಯಸ್ಸಿಂದ ಊರವರೆಲ್ಲ ನಮ್ಮನೆ ಬಗ್ಗೆ ತಪ್ಪಾಗಿ ಮಾತಾಡೋರು. ನೀನು ಕೂಡ ನಮ್ಮನೆ ಬಗ್ಗೆ ತಪ್ಪಾಗಿ ತಿಳ್ಕೋಬಾರ್ದು ಅಂತ ಅವನು ಸುಳ್ಳು ಹೇಳಿದನೋ ಏನೋ ಗೊತ್ತಿಲ್ಲ. ಅವನೇನೋ ಹೇಳ್ಬಿಟ್ಟ, ಆದ್ರೆ ನಾನು ಅದನ್ನ ಮುಂದುವರ್ಸೋದು ಸರಿ ಅಲ್ಲ ಅಲ್ವಾ? ನೀನು ನನ್ನ ಹತ್ರ ಕೆಲಸ ಕೇಳ್ದಾಗಿಂದ ನನಗ್ ಧರ್ಮ ಸಂಕಟ ಆಯ್ತಮ್ಮ. ಅದಕ್ಕೆ ಇಲ್ಲ ಅಣ್ಣ, ನನ್ನಿಂದ ನಿಮ್ಗೆ ತೊಂದರೆ ಆಗಿದೆ, ಸಾರಿ. ಅಯ್ಯೋ ಹಾಗೇನಿಲ್ಲಮ್ಮ. ನಾನು ಬರ್ತೀನಣ್ಣ. ಚಂದನ, ಹೊರಡೆ.
ಅಣ್ಣ ಒಂದ್ 5 ನಿಮಿಷ. ಹಾಯ್, ಏನೋ ಮಾತಾಡ್ಬೇಕು ಬನ್ನಿ ಅಂತ ಕರೆದ್ರಿ. ಇಲ್ಗೆ ಯಾಕೆ ಬರಕ್ ಹೇಳಿದ್ರಿ? ಮಕ್ಳು ಪಾರ್ಕು, ಬೇರೆ ಎಲ್ಲಾದ್ರೂ ಹೋಗಿದ್ರೆ ಜಾಲಿಯಾಗಿ ಮಾತಾಡ್ಬೋದಿತ್ತು. ಆಟೋ ಬೇರೆ ಮಾಡ್ಕೊಂಡು ಬಂದಿದ್ದೀರಾ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಪ್ಪ ನೀವು. ಏನಾದ್ರೂ ಬೇಜಾರಲ್ಲಿದ್ದೀರಾ ಮೇಡಮ್? ಮೇಡಮ್, ನಿಮ್ಮ ಹತ್ರನೇ ಕೇಳ್ತಿರೋದು, ಯಾಕೆ ಬೇಜಾರಲ್ಲಿದ್ದೀರಾ? ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೆ ಅದನ್ನ ಹೇಳಿ. ಏನಂದ್ರಿ? ನಿಮ್ ಬುದ್ಧಿ ನೆಟ್ಟಿಗಿದ್ಯಾ ಅಂತ ಕೇಳ್ದೆ. ಹೇ, ನನಗೇನಾಗಿದೆ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್, ನೋ ಪ್ರಾಮಿಸ್. ಮತ್ ಯಾಕೆ ನನ್ನ ಯಾಮಾರ್ಸಿದ್ರಿ? ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ ಅಂತ ಕೇಳ್ದೆ. ನೀವ್ ಯಾವ ಸುಳ್ಳು ಬಗ್ಗೆ ಹೇಳ್ತಾ ಇದೀರಾ ಹೇಳಿ? ಓ ಪಾಪ, ಹೌದಲ್ವಾ? ನಿಮ್ಗೆ ಹೇಗ್ ನೆನ್ಪಿರತ್ತೆ? ದಿನಕ್ಕೆ 1-2 ಸುಳ್ಳು ಹೇಳೋರ್ಗೆ ನೆನ್ಪಿರ್ಬೋದೇನೋ, ಆದ್ರೆ ದಿನಕ್ಕೆ 1000 ಸುಳ್ಳು ಹೇಳೋರ್ಗೆ ಹೇಗ್ ನೆನ್ಪಿರತ್ತೆ? ಕರೆಕ್ಟ್ ಕರೆಕ್ಟ್. ಇಲ್ಲ ಇಲ್ಲ ಇಲ್ಲ, ಅದು ಇಲ್ಲಿವರೆಗೂ ನಾನು ನಿಮ್ಮ ಹತ್ರ ಯಾವ ಸುಳ್ಳು ಹೇಳಿಲ್ವಲ್ಲ. ನೀವ್ ಯಾವ್ದ್ರ ಬಗ್ಗೆ ತಪ್ಪು ತಿಳ್ಕೊಂಡು ನನ್ನ ಹತ್ರ ಮಾತಾಡ್ತಿದೀರಾ ಅಂತ ಗೊತ್ತಾಗ್ತಿಲ್ಲ. ಮತ್ತೆ ಸುಳ್ಳು? ಇರಿ, ನಾನ್ ಏನ್ ಸುಳ್ಳು ಹೇಳ್ದೆ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೋಬೋದಲ್ವಾ? ನಿಮ್ಮ ಅಣ್ಣ ಆರ್ಕಿಟೆಕ್ಟಾ? ಹೇಳಿ, ನಿಮ್ಮ ಅಣ್ಣ ಆರ್ಕಿಟೆಕ್ಟಾ? ಹಾ, ಇಲ್ಲ ಅಂತ ಯಾರು ಹೇಳಿದ್ದು? ಹಬ್ಬಬ್ಬಬ್ಬಬ್ಬ, ಈಗ್ಲೂ ಹಂಗೆ ಮೇಂಟೈನ್ ಮಾಡ್ತಿದ್ದೀರಾ. ವಾವ್, ಬ್ರಿಲಿಯಂಟ್. ಬೆಂಗಳೂರಲ್ಲಿರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ನಿಮ್ಮ ಅಣ್ಣನೇ ಕಟ್ಟಿರೋದು. ಅವ್ರ ಗೊತ್ತು ಇವ್ರ ಗೊತ್ತು, ಎಷ್ಟೊಂದ್ ಸುಳ್ಳು ಹೇಳಿದೀರಾ ನನ್ನ ಹತ್ರ. ಏನ್ ಯೋಚನೆ ಮಾಡ್ತಿದ್ದೀರಾ ಸರ್? ಮತ್ತೆ ಏನ್ ಹೇಳಿ ಯಾಮರ್ಸೋದು ಅಂತನಾ? ಅಯ್ಯೋ ಅದಲ್ಲ, ನಾನ್ ಯಾವಾಗ ನಿಮ್ಮ ಹತ್ರ ಆಗ ಹೇಳಿದ್ದೆ ಅಂತ ಯೋಚನೆ ಮಾಡ್ತಿದ್ದೀನಿ. ಓ, ಹಾಗಂದ್ರೆ ನಾನು ಎಲ್ಲ ಕಲ್ಪನೆ ಮಾಡ್ಕೊಂಡು ಹೇಳ್ತಿದ್ದೀನಿ ಅಂತನಾ? ನಿಮ್ ಅಣ್ಣ ಹೇಳಿದ್ರು ಅಂತ ಕಂಪ್ನಿ ಇಂಟರ್ವ್ಯೂಗೆಲ್ಲ ಕರ್ಕೊಂಡು ಹೋದ್ರಲ್ಲ, ಅದು ಕೂಡ ನನ್ ಕಲ್ಪನೆನೇ ಅನ್ಸತ್ತಲ್ವಾ? ಇರ್ರಿ, ನನ್ಗೂ ಸ್ವಲ್ಪ ಮಾತಾಡಕ್ ಅವಕಾಶ ಕೊಡಿ. ಈಗ ನಮ್ಮ ಅಣ್ಣ ಆರ್ಕಿಟೆಕ್ಟ್ ಅಲ್ಲ ಅಂತ ಹೇಳಿದ ನನ್ ಮಗ ಯಾರು ಅಂತ ತೋರಿಸಿ. ಏನ್ ಮಾಡ್ತೀರಾ? ಏನ್ ಮಾಡ್ತೀನ? ಕೈ ಕಾಲ್ ಮುರಿದು ಹಳ್ಳಿ ಕಟ್ಟೆ ಮುಂದೆ ಕೂರಿಸ್ತೀನಿ. ಸುಳ್ಳೆಲ್ಲ ಯಾಕೆ ಹೇಳ್ಬೇಕು? ನಮ್ಮ ಅಣ್ಣ ನಿಮ್ಮ ಅಣ್ಣನೇ ನಂಗೆ ಬಾಯ್ ಬಿಟ್ಟು ಹೇಳಿದ್ದು. ಅವ್ರ ಕೆಲ್ಸ ಮಾಡೋ ಸೈಟಿಗೆ ನನ್ನ ಕರ್ಕೊಂಡು ಹೋಗಿದ್ರು. ನಾನು ಆರ್ಕಿಟೆಕ್ಟ್ ಏನಲ್ಲಮ್ಮ, ಸಾಮಾನ್ಯ ಮೇಸ್ತ್ರಿ ಅಷ್ಟೇ. ನನಗೆ ಕ್ಷಮಿಸ್ಬಿಡಮ್ಮ, ನಿನ್ನ ಹತ್ರ ಸುಳ್ಳು ಹೇಳೋದಕ್ಕೆ ನನಗೆ ಮನ್ಸಾಗ್ಲಿಲ್ಲ. ಯಾಕ್ರಿ ನಿಮ್ ಬಾಯಲ್ಲಿ ಇಷ್ಟೊಂದು ಸುಳ್ಳು? ಮೊದ್ಲಿಂದನೂ ರೂಢಿ ಆಗ್ಬಿಟ್ಟಿದೆ ಅನ್ಸತ್ತಲ್ವಾ? ಹೇಳೋರು ಕೇಳೋರು ಯಾರು ಇಲ್ಲ, ಒಂದ್ ಸುಳ್ಳು ನಿಭಾಯಿಸಕ್ಕೆ ಇನ್ನೊಂದ್ ಸುಳ್ಳು ಅಲ್ವಾ? ನೀವ್ ನಿಮ್ ಮನೆ ಬಗ್ಗೆ ಹೇಳಿದಕ್ಕೂ ನಾನ್ ಬಂದ್ ನೋಡಿದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ, ಅದು ಕೂಡ ಸುಳ್ಳು. ಅಲ್ಲ ರೀ, ಇನ್ನ ಎಷ್ಟ್ ಸುಳ್ಳು ಹೇಳಿದೀರಾ ನಂಗೆ? ನೀವ್ ನಿಮ್ ಅಣ್ಣ ಆರ್ಕಿಟೆಕ್ಟ್ ಅಂತ ಹೇಳಿದಾಗ ನಂಗೊಬ್ರು ಸೀನಿಯರ್ ಸಿಕ್ಕಿದ್ರು. ನಾನು ಅವರಿಂದ ಎಷ್ಟೆಲ್ಲಾ ವಿಷಯಗಳು ತಿಳ್ಕೊಬಹುದು ಅಂತ ಆಸೆ ಇಟ್ಕೊಂಡಿದ್ದೆ. ನನ್ ಕನ್ಸಿನ ಜೊತೆ ಆಟಾಡಕ್ ಹೇಗ್ರಿ ಮನ್ಸ್ ಬಂತು ನಿಮ್ಗೆ? ಛೇ, ನಾನ್ ನಿಮ್ ಬಗ್ಗೆ ಏನೋ ಅನ್ಕೊಂಡಿದ್ದೆ, ನನ್ನ ಇಷ್ಟೊಂದೆಲ್ಲ ಯಾಮಾರಿಸ್ಬಿಟ್ರಲ್ಲ. ನಿಮ್ ಜೊತೆ ಮಾತಾಡೋಕ್ಕೂ ನಂಗೆ ಅಸಹ್ಯ ಅನ್ಸ್ತಿದೆ. ಅಲೋ, ಸಾಕ್ ನಿಲ್ಸಿ. ನಾನ್ ಯಾವಾಗ ನಿಮ್ ಹತ್ರ ನಮ್ಮಣ್ಣ ಆರ್ಕಿಟೆಕ್ಟ್ ಅಂತ ಹೇಳಿದ್ದೆ? ಹೇಳ್ರಿ, ಯಾವಾಗ ಹೇಳಿದ್ದೆ? ಹಾಗಾದ್ರೆ ಇಷ್ಟೊತ್ತು ನಾನ್ ಹೇಳಿದೆಲ್ಲ ಸುಳ್ಳ? ನೀವೇನ್ ಬೇಕಾದ್ರೂ ತಿಳ್ಕೊಳ್ಳಿ, ಆದ್ರೆ ಒಬ್ರ ಮೇಲೆ ತಪ್ಪೋರ್ಸೋ ಮುಂಚೆ ಅವನ್ ಪರಿಸ್ಥಿತಿ ಸಂದರ್ಭ ಏನು ಅಂತ ತಿಳ್ಕೊಳ್ಳೋಂತ ಮನುಷ್ಯರಾಗಿ. ಒಬ್ರು ಜೀವದ ಜೊತೆ ಆಟ ಆಡ್ಬೇಡಿ, ಹೋದ್ ಜೀವ ಮತ್ತೆ ಬರಲ್ಲ, ತಿಳ್ಕೊಳ್ಳಿ. ರೀ, ನಾನೇನ್ ಹೇಳ್ತಿದ್ದೀನಿ, ನೀವೇನ್ ಮಾತಾಡ್ತಿದ್ದೀರಾ? ಮತ್ತೆ ಯಾವ್ದೋ ಸುಳ್ಳು ಹೇಳ್ಬಿಟ್ಟು ಹೊಸ ಕತೆ ಕಟ್ಟಣ ಅಂತ ನೋಡ್ತಿದ್ದೀರಾ? ನಿಮ್ನ ನಾನು ಮೊದಲನೇ ಸಲ ನೋಡ್ಬೇಕಾದ್ರೆ ನಾನೊಬ್ಬ ಡ್ರೈವರು, ನೀವು ಕಸ್ಟಮರ್ ಮಗಳಾಗಿದ್ರಿ. ನಿಮ್ಗೂ ನನಗೂ ಯಾವ ಸಂಬಂಧನೂ ಇರ್ಲಿಲ್ಲ. ಮುಂದೆ ನಾವಿಬ್ರು ಗಂಡ ಹೆಂಡತಿ ಆಗ್ತೀವಿ ಅಂತ ಯಾರಿಗ್ ಗೊತ್ತಿತ್ತು? ಏನ ನಾವಿಬ್ರು ಗಂಡ ಹೆಂಡತಿ ಅಂತ ಯಾರು ಹೇಳಿದ್ರು? ಅದೇ, ನಾವು ಗಂಡ ಹೆಂಡತಿ ತರ ಆಗ್ತೀವಿ ಅಂತ ನನ್ಗೇನ್ ಗೊತ್ತಿತ್ತು? ಜಸ್ಟ್ ನಾನೊಬ್ಬ ಡ್ರೈವರ್ ಅಷ್ಟೇ. ನೀವು ನನ್ನ ಹತ್ರ ನನ್ನ ಫ್ಯಾಮಿಲಿ ಬಗ್ಗೆ ಕೇಳಿದ್ರಿ. ನಾನ್ ಯಾಕೆ ನನ್ನ ಫ್ಯಾಮಿಲಿ ಬಗ್ಗೆ ಇರೋದ್ನೆಲ್ಲ ಹೇಳ್ಬೇಕು ಅಂತ ಸ್ವಲ್ಪ ಬೇರೆ ತರನೇ ಹೇಳ್ದೆ. ನಮ್ಮನೇಲಿ ಹೀಗೀಗೆ ಅಂತ ಹೇಳಿದ್ರೆ ನಿಮ್ಗೆ ನನ್ನ ಬಗ್ಗೆ ಏನ್ ಅನ್ಸ್ಬೇಡ? ನನ್ನೇನಾದ್ರೂ ಕೆಲಸದಿಂದ ತೆಗ್ದಾಕ್ಬಿಟ್ಟಿದ್ರೆ ನನ್ನ ಹೊಟ್ಟೆ ಪಡಿಗೆ ಏನ್ ಮಾಡ್ಬೇಕಿತ್ತು? ಅದಕ್ಕೆ ನನ್ನ ಕುಟುಂಬದ ಬಗ್ಗೆ ಸ್ವಲ್ಪ ದೊಡ್ಡದಾಗೆ ಹೇಳ್ದೆ.
ಆದ್ರೆ ನೀವು ನಮ್ಮನೆಗೆ ಸೊಸೆಯಾಗಿ ಬರ್ತೀರಾ ಅಂತ ನೋಡಿ ಪದೇ ಪದೇ ಆ ವಿಷಯ ಎಲ್ಲ ಎತ್ಬಿಡಿ. ಸೊಸೆ ತರ ಬರ್ತೀರಾ ಅಂತ ನನಗೂ ಗೊತ್ತಿರ್ಲಿಲ್ಲ. ನನ್ನ ಕಾರಲ್ಲಿ ಎಷ್ಟೋ ಜನ ಕಸ್ಟಮರ್ಸ್ ಬರ್ತಾರೆ, ಅವರು ನನ್ನ ಮನೆ ಬಗ್ಗೆ ನನ್ನ ಬಗ್ಗೆ ಎಲ್ಲ ಕೇಳ್ತಾರೆ. ನಾನು ಅವ್ರ ಹತ್ರ ಹೀಗೆ ಏನಾದ್ರು ಒಂದು ಹೇಳಿ ಸಂಭಾಳಿಸ್ತಿರ್ತೀನಿ. ಇವಾಗ ನಿಮ್ನೆ ತಗೊಳ್ಳೋಣ, ಯಾವ್ದಾದ್ರು ಕಾರ್ ಡ್ರೈವರು ನಿಮ್ ಪರ್ಸನಲ್ ವಿಷಯ ಕೇಳಿದ್ರೆ ನೀವೆಲ್ಲನೂ ಹೇಳ್ಕೊಂಡ್ಬಿಡ್ತೀರಾ? ಹೇಳಲ್ಲ ಅಲ್ವಾ? ಹೇಳೋಕ್ಕಾಗೋದು ಇಲ್ಲ. ಹಾಗೆ ನಾನು ನನ್ನ ಡೀಟೇಲ್ಸ್ ಎಲ್ಲ ಬೇರೆಯವ್ರಿಗೆ ಯಾಕೆ ಕೊಡ್ಬೇಕು ಅಂತ ಸುಮ್ಮನೆ ಅದೇ. ನಾನು ನಿಮ್ಮ ಮನೆಯಿಂದ ಹೊರಟೋದ್ಮೇಲೆ ಮತ್ತೆ ನಿಮ್ಮನ್ನ ನೋಡ್ತೀನಿ, ನಿಮ್ಮ ಮನೆ ಕಡೆ ತಲೆ ಹಾಕ್ತೀನಿ ಅಂತ ನಾನು ನನ್ನ ಕನ್ಸ್ಪನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ, ಗೊತ್ತಾ? ಎಲ್ಲ ವಿಧಿ ಆಟ. ನಾವಿಬ್ರು ಗಂಡ ಹೆಂಡತಿ. ಸಾಕು, ಮುಂದಕ್ಕೆ ಏನು ಹೇಳ್ಬೇಡಿ. ಸರಿ ಬಿಡಿ, ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ನನಗೆ ಮುಂಚೆನೆ ಗೊತ್ತಿದ್ರೆ ನಾನು ನಿಮ್ಮ ಹತ್ರ ಸುಳ್ಳೇ ಹೇಳ್ತಿರ್ಲಿಲ್ಲ. ಪ್ರಾಮಿಸ್. ಹೀಗೆ ಹೇಳಿ, ನಾನು ಮಾಡಿ ತಪ್ಪಾ? ಬಿಡಿ. ಏಯ್ ನಿಂತ್ಕೊಳ್ರಿ. ಏಯ್ ಮೇಡಮ್ ನಿಂತ್ಕೊಳ್ಳಿ. ಮೇಡಮ್ ಮೇಡಮ್ ನಿಂತ್ಕೊಳ್ಳಿ. ನಾನ್ ನಿಮ್ ಮನೆಗ್ ಬರ್ತೀನಿ ಅಂತ ಗೊತ್ತಿರ್ಲಿಲ್ಲ, ಅದಕ್ಕೆ ನನ್ನ ಹತ್ರ ಸುಳ್ಳು ಹೇಳಿದ್ರ? ಸುಳ್ಳು ಹೇಳಕ್ ಅದು ಒಂದ್ ಕಾರಣನಾ? ಗದಲ್ಲ ಮೇಡಮ್. ಆಗ್ಲಿ, ನಾನ್ ನಿಮ್ ದಾರಿಗೆ ಬರ್ತೀನಿ. ಅಟ್ಲೀಸ್ಟ್ ನಾನ್ ಈ ಮನೆಗ್ ಬಂದ್ಮೇಲಾದ್ರೂ ನನ್ನ ಹತ್ರ ಸತ್ಯ ಹೇಳ್ಬೇಕಿತ್ತಲ್ವಾ? ಅವಾಗ್ಲಿ ಯಾಕೆ ಹೇಳಿಲ್ಲ? ಸತ್ಯ ಹೇಳೋದಿರ್ಲಿ, ಸುಳ್ಳು ಇನ್ನೂ ಬೆಳೆಸ್ಕೊಂಡು ಹೋದ್ರಿ. ಮಾಡಿ ಮಾಡಿ ಯೋಚನೆ ಮಾಡಿ, ತಲೆಗೆ ಯಾವ್ದಾದ್ರು ಸುಳ್ಳು ಹೊಳಿದ್ರು ಹೊಳಿಯತ್ತೆ. ಹಾ ಹೊಳಿತಾ? ಅಯ್ಯೋ ಅದಲ್ಲ ರೀ. ನೋಡಿ, ನೀವು ನಮ್ಮ ಮನೆಗೆ ಬಂದ್ಮೇಲೆ ಹೇಳಕ್ಕೆ ಎಷ್ಟು ಅವಕಾಶಗಳು ನಂಗೆ ಸಿಕ್ತೋ, ಹೇಳ್ಬೇಕು ಅಂತಾನೆ ಇದ್ದೆ. ಮತ್ ಯಾಕೆ ಹೇಳಿಲ್ಲ? ಹೇಳಿದ್ರೆ ನೀವೇನ್ ಅನ್ಕೋತಿದ್ರಿ? ಇವನೊಬ್ಬ ಸುಳ್ಳ ಮೋಸ್ಗಾರ ಅಂತ ತಾನೆ. ಏನ್ ನನ್ನ ಹತ್ರ ಇವನು ಇಷ್ಟೊಂದು ಸುಳ್ಳು ಹೇಳಿದಾನೆ ಅಂತ ಅನ್ಕೋತಿದ್ರಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರ ಏನೂ ಹೇಳಕ್ ಹೋಗಿಲ್ಲ. ಬಾ, ನಂಗಂತೂ ಮತ್ತೆ ನಿಮ್ನ ಹೇಗ್ ನಂಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಷ್ಟ ದಿನ ಹೇಗ್ ನಂಬಿದ್ರು ಹಾಗೆ ನಂಬಿ. ನಿಜ ರೀ, ನಿಮ್ಮ ಹತ್ರ ಇವಾಗ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ನಿಜ ಹೇಳ್ತೀನಿ ಕೇಳಿ, ನಮ್ಮ ಅಣ್ಣ ಒಬ್ಬ ಸಾಧಾರಣ ಮೇಸ್ತ್ರಿ. ಆದ್ರೆ ಅವ್ನು ಯಾವ ಆರ್ಕಿಟೆಕ್ಟ್. ಸಾಕು ಸಾಕ್ ನಿಲ್ಸಿ. ಆಗ್ಲೇ ಮಳೇಲಿ ನೆಂದಾಗಿದೆ. ಈಗ ನಂಗೆ ಛತ್ರಿ ಅವಶ್ಯಕತೆ ಇಲ್ಲ. ಇವಾಗ ನೀವ್ ಏನೇ ಹೇಳಿದ್ರು ನಂಗ್ ನಿಮ್ಮಲ್ಲಿ ನಂಬಿಕೆ ಬರಲ್ಲ. ಪ್ಲೀಸ್ ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ಅಯ್ಯೋ ಅಯ್ಯೋ ರೀ, ನನ್ ಮಾತ್ ಕೇಳಿ ರೀ. ನಿಂತ್ಕೊಳ್ಳಿ, ನನ್ ಮಾತ್ ಕೇಳಿ. ನನ್ ಮಾತ್ ಕೇಳಿ. ನಿಮ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದೀನಿ. ಚಿಕ್ಕಮಗಳೂರಿಂದ ಬೆಂಗಳೂರಿವರೆಗೂ ಕರ್ಕೊಂಡ್ ಬಂದಿದ್ದೀನಿ. ಆ ರೌಡಿಗಳಿಂದ ಕಾಪಾಡಿದೀನಿ. ನೋಡಿ, ಆ ಸೈಕೋ ಆರಿನ ಕೈಯಿಂದ ನಿಮ್ ಜೀವನ ಉಳಿಸಿದೀನಿ. ಹಾಳಾಗ್ತಿರೋ ನಿಮ್ ಭವಿಷ್ಯನೂ ಕಾಪಾಡಿದೀನಿ. ಈ ಹರಿ ಏನು ಅಂತ ನಿಮ್ಗೆ ಗೊತ್ತು. ಇಷ್ಟೆಲ್ಲ ಹೆಲ್ಪ್ ಮಾಡಿರೋ ನನ್ನ ಬಿಟ್ಟೋಗ್ತೀನಿ ಅಂತಿದ್ದೀರಾ? ನಿಂತ್ಕೊಳ್ರಿ. ನೋಡಿ, ಇಂಥ ಡೈಲಾಗ್ಸ್ಗೆಲ್ಲ ನಾನು ಇಂಪ್ರೆಸ್ ಆಗ್ತೀನಿ ಅಂತ ಅನ್ಕೋಬೇಡಿ. ಸುಟ್ ಮೇಲೂ ಬೆಂಕಿ ಕೈ ಹಾಕೋಷ್ಟು ದಡ್ಡಿ ಅಲ್ಲ ನಾನು. ಪ್ಲೀಸ್ ಸೈಡ್ಗೆ ಬನ್ನಿ. ಮನೆಗ್ ತಾನೆ ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಏನ್ ಬೇಡ. ಆಟೋ ಹೊರಡಿ. ಛೇ, ಏನಿವ್ರು? ನಾನು ಯಾರಿಗೋಸ್ಕರ ಅಂತ ಸುಳ್ಳು ಹೇಳಿದ್ದು? ಇವ್ರು ಒಳ್ಳೇದಕ್ಕೆ ತಾನೆ. ಸ್ವಲ್ಪನೂ ಅರ್ಥನೇ ಮಾಡ್ಕೊಳಲ್ಲಪ್ಪ. ದೇವ್ರೆ, ಒಂದ್ ಸುಳ್ಳು ಹೇಳಿದ್ ಗೊತ್ತಾಗಿದ್ಕೆ ಹಿಂಗೆ. ಇನ್ನೇನಾದ್ರೂ ಎಲ್ಲ ಗೊತ್ತಾಗ್ಬಿಟ್ರೆ ನನ್ನ ಕತೆ ಹಿಟ್ಟಿನ ಗಿರಣಿನೇ. ಅದಕ್ಕೆ ಏನಾ ಯಾಕೆ ಅದಕ್ಕೆ ಅನ್ಸಿತಿ? ಅದಕ್ಕೇನು ಇಂಟರ್ವ್ಯೂ ಮುಗಿಸ್ ಬಂದಿಲ್ವಾ? ಬಂದಿದ್ರು, ಆದ್ರೆ ಇಂಟರ್ವ್ಯೂ ನಡೀಲಿಲ್ವಂತೆ. ಹೌದಾ? ಯಾಕಂತೆ? ಏನೋ ಗೊತ್ತಿಲ್ಲ, ಸದ್ಯಕ್ಕೆ ಇಂಟರ್ವ್ಯೂ ನಡೆಯಲ್ಲ ಅಂತ ಹೇಳಿದ್ದಾರೆ. ಪಾಪ ಅದಕ್ಕೆ. ಇಂಟರ್ವ್ಯೂ ಅಂತ ಎಷ್ಟು ಖುಷಿಯಲ್ಲಿದ್ರು. ಹೌದು, ಈಗೆಲ್ಲಿ? ಹೊರಗಡೆ ಹೋಗಿದಾರಾ? ಇಲ್ಲ, ಸ್ವಲ್ಪ ಹೊತ್ತಿಗೆ ಮುಂಚೆ ಮುತ್ತಣ್ಣ ಬಂದು ಏನೋ ಕೆಲಸ ಇದೆ ಅಂತ ಅದಕ್ಕೇನು ಹೊರಗಡೆ ಕರ್ಕೊಂಡು ಹೋದ. ಅಣ್ಣನ? ಎಲ್ಲಿಗೆ? ಗೊತ್ತಿಲ್ಲ. ಏನಣ್ಣ ಒಬ್ನೇ ಬರ್ತಿದ್ಯಾ? ಅತ್ಗೆ ಅಲ್ಲಿ? ಚಂದನ ಇನ್ನು ಮನೆಗೆ ಬಂದಿಲ್ವಾ?
ಅಣ್ಣ ನಿನ್ ಜೊತೆ ತಾನೇ ಅದಕ್ಕೆ ಹೋಗಿದ್ದು, ಇವಾಗ ನೀನ್ ನಮ್ನೆ ಕೇಳಿದ್ರೆ? ಯಾಕಣ್ಣ ಟೆನ್ಷನ್ ಅಲ್ಲಿದ್ಯಾ? ಅದಕ್ಕೆ ನೀನ್ ಎಲ್ಲಿ ಕಣ ಕರ್ಕೊಂಡು ಹೋಗಿದ್ದೆ? ಅವ್ರ ಹತ್ರ ನೀನ್ ಏನಾದ್ರು ಹೇಳಿದ್ಯಾ? ಅದು ಕಂಟಿ, ಚಂದನ್ ಅವ್ರನ್ನ ನಮ್ಮ ಸೈಟಿಗೆ ಕರ್ಕೊಂಡೋಗಿ ನಾನು ಏನ್ ಕೆಲಸ ಮಾಡ್ತೀನಿ ಅಂತೆಲ್ಲ ತೋರಿಸ್ದೆ. ಹರಿ ಹೇಳ್ದಾಗೆ ನಾನು ಆರ್ಕಿಟೆಕ್ಟ್ ಅಲ್ಲ ಅಂತ ನಿಜ ಹೇಳ್ಬಿಟ್ಟೆ. ಹೇಳ್ಬಿಟ್ಟ? ಎಲ್ಲ ನಿಜ ಹೇಳ್ಬಿಟ್ಟ? ಇನ್ನೇನೋ ಮಾಡ್ಲಿ, ನಾನು ಹೇಳಿದಕ್ಕೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋದು ಅಂತ ಹರಿ ಅವಳ ಹತ್ರ ಸುಳ್ಳು ಹೇಳಿದ್ದಾನೆ. ನನಗೆಲ್ಲೋ ಅಷ್ಟು ದೊಡ್ಡ ಕಂಪ್ನಿ ಎಲ್ಲ ಗೊತ್ತಿದೆ, ಅದಕ್ಕೆ ಎಲ್ಲ ವಿಷಯನೂ ಹೇಳಿದೆ. ಯಾಕಣ್ಣ ಹರಿ ಹಿಂಗೆ? ನಿನ್ ಬಗ್ಗೆ ಒಂದ್ ಸುಳ್ಳು, ನಮ್ ಬಗ್ಗೆ ಒಂದ್ ಸುಳ್ಳು, ಎಲ್ಲಾದ್ರಲ್ಲೂ ಸುಳ್ಳು. ಎಲ್ರೂ ನಂಬಿಸಿ ನಡು ನೀರಲ್ಲಿ ಕೈ ಬಿಡ್ತಾನಣ್ಣ ಅವನು. ಹೌದು ಕಣ, ಪಾಪ ಚಂದನ ನನ್ನ ಹತ್ರ ಬಂದು, ಅಣ್ಣ ನೀವು ಹೇಳಿದ ಕಂಪ್ನಿಲಿ ಇಂಟರ್ವ್ಯೂ ಆಗ್ಲಿಲ್ಲ, ಇನ್ನೊಂದ್ಸತಿ ಏರ್ಪಾಟ್ ಮಾಡಿ ಅಂತ ಕೇಳ್ಕೊಂಡ್ಲು ಕಣ. ನನ್ಗೆ ಅವಳ ಹತ್ರ ಸುಳ್ಳು ಹೇಳೋದಕ್ಕೆ ತುಂಬಾ ಕಷ್ಟ ಆಯ್ತು. ಅದಕ್ಕೆ ನಿಜ ಹೇಳ್ಬಿಟ್ಟ? ಒಳ್ಳೇದೇ ಮಾಡಿದ್ಯಾ ಬಿಡೋಣ, ನೀನೇನ್ ಫೀಲ್ ಆಗ್ಬಿಡೋಣ. ಅದಕ್ಕೆ ಸತ್ಯ ಗೊತ್ತಾಗಿದ್ದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಅವ್ರ ದೃಷ್ಟಿ ನಾವೆಲ್ಲರೂ ಸುಳ್ಳ್ರೆ ಆಗ್ತಿದ್ವಿ. ಹೂ ಕಂಟಿ, ಅದೆಲ್ಲ ಯೋಚನೆ ಮಾಡೆ ನಾನು ಈ ವಿಷಯನೆಲ್ಲ ಹೇಳಿದ್ದು. ವಿಷಯ ಗೊತ್ತಾದ್ಮೇಲೆ ನಾನು ಒಬ್ಳೆ ಹೋಗ್ತೀನಿ ಅಂತ ಹೋದ್ಲು. ಅದಕ್ಕೆ ಅವ್ರಿಗೆ ತೊಂದರೆ ಕೊಡೋದ್ ಬೇಡ ಅಂತ ನಾನು ಸುಮ್ಮನೆ ಆಗೋದೆ.